ಇಟ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಅವರೆಲ್ಲರೂ ಕೂಡ ಇವತ್ತು ಏನು ಅಡ್ಮಿಟ್ ಆಗಿದಾರಲ್ಲ ಅವ್ರೆಲ್ಲರೂ ಕೂಡ ಇವತ್ತು ಬೆಳಿಗ್ಗೆ ಪ್ರೆಸ್ ಮೀಟ್ ಅಲ್ಲಿ ಕುಂತಿರ್ತಾರೆ. ಒಬ್ಬ ಹೆಣ್ಮಗಳು, ಒಬ್ಬ ಕಾರ್ಪೊರೇಟರ್ ಪತಿ ಶ್ರೀನಿವಾಸ್ ರೆಡ್ಡಿ ಅವರು ಬ್ರದರ್, ಇನ್ನೊಬ್ರು, ಅವರೆಲ್ಲರೂ ಕೂಡ ಇದು ಹಿಂಗೆ ಪ್ರೆಸ್ ಮೀಟ್ ಅಲ್ಲಿ ಕುಂತಿರ್ತಾರೆ. ಇಲ್ಲಿ ಕುಂತಿದ್ದಾರೆ ನೋಡಿ. ಅವರು ಮಧ್ಯಾಹ್ನ ಏಕೆ ಪ್ರೆಸ್ ಮೀಟ್ ಆದ್ಮೇಲೆ ಹೋಗಿ ಅವ್ರ ಒಂದು ತಲೆಗೆ ಒಂದು ಬಟ್ಟೆ ಕಟ್ಕೊಂಡು ಒಂದು MLC ಮಾಡಂತ ಹೇಳ್ತಾರೆ. ಅಂದ್ರೆ ಇನ್ನ ಎಷ್ಟು ಸುಳ್ಳನ್ನ ಜಗತ್ತಿಗೆ ನಿಜ ಅಂತ ತೋರಿಸುವಂತ ಒಂದು ಪ್ರಯತ್ನ ಇವತ್ತು ಬಿಜೆಪಿ ಅವರು ಮಾಡಿದ್ದಾರೆ. ಉದಾಹರಣೆ ಅಂದ್ರೆ ಈ ರೀತಿಯಾದಂತ ಒಂದು ವ್ಯವಸ್ಥೆ ಅಲ್ಲ. ಅದಕ್ಕೆ ತನಿಖೆ ಮಾಡಿ ಆ ತನಿಖೆಯಲ್ಲಿ ಸತ್ಯಾಸತ್ಯತೆ ತಮಗೆ ಗೊತ್ತಾಗುತ್ತೆ. ಇವತ್ತು ನಮ್ಮಲ್ಲಿ ಕೂಡ ವಿಡಿಯೋಗಳಿದ್ದಾವೆ, ಅದನ್ನ ಟೈಮಲ್ಲಿ ಸೂಕ್ತ ಸಮಯದಲ್ಲಿ ಹೇಳ್ತೀವಿ. ಅಲ್ಲಿಂದ ಮೇಲೆ ಹೇಳ್ತಾರೆ ಬಾಂಬ್ಗಳು ಹಾಕಿ ಬಾಂಬ್ಗಳು ಇಟ್ಕೊಂಡು ಮಾಡಿ ಅಂತ ಹೇಳಿ. ಅಂದ್ರೆ ಇಲ್ಲಿನ ಜನರು ತಾವು ನೋಡ್ತಾ ಇರ್ತೀರಿ, ಒಂದು ದೊಣ್ಣೆಗಳನ್ನ, ಕಟ್ಟಿಗೆಗಳನ್ನ, ಕುಡುಗೋಲುಗಳನ್ನ ಬಿಜೆಪಿ ಕಾರ್ಯಕರ್ತರು ಅಂದ್ರೆ ಸುಮಾರು ಒಂದು 2 ಲಾರಿಯಷ್ಟು ಜನ ಬರ್ತಾ ಇದ್ದಾರೆ. ಅಂದ್ರೆ ಅಲ್ಲಿರಂತ ಒಬ್ಬ ನಾಯಕರಿಗೆ ಅಂದ್ರೆ ಜನಗಳಿಗೆ ಯಾವ ರೀತಿ ಆಗಿರಂತ ಭಯಭೀತದ ವಾತಾವರಣ ಇಟ್ಟಿರ್ಬೇಕು ಹೇಳಿ ಅವರು. ಅದಕ್ಕೆ ಯಾಕಂದ್ರೆ ಈಗ ನೋಡ್ತಾ ಇದ್ರೆ ನಮ್ಗೆ ಅಲ್ಲಿ ಬಿಹಾರಲ್ಲಿ ಅನ್ಕೊಂಡಿದ್ದೀನಿ ನಾನು. ನಿನ್ನೆ ನೋಡ್ತಾ ಇದ್ದೆ ಬಿಹಾರಲ್ಲಿ ಮಚ್ಚುಗಳು, ಕಟ್ಟಿಗೆಗಳು ಇಟ್ಕೊಂಡು ಹಂಗೆ ಏಕಾಏಕಿ ಜನ ಬರ್ತಾರಲ್ಲ, ಆ ರೀತಿಯಾದಂತ ಒಂದು ವ್ಯವಸ್ಥೆ ಬಳ್ಳಾರಿಯಲ್ಲಿ ಮಾಡೋಕ್ಕೆ ಬಿಜೆಪಿ ಪಕ್ಷದವ್ರು ಹೋಗ್ತಾ ಇದ್ದಾರೆ. ಮಾನ್ಯ ಬಿಜೆಪಿ ಪಕ್ಷದವರು ಇದು ಒಳ್ಳೇದಾಗಲ್ಲ ಅಂತ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೀನಿ. ಅಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಎದೆಯಲ್ಲೆಲ್ಲ ಕೂಡ ಬ್ಲಡ್ ಕ್ಲಾಟ್ ಆಗಿದೆ, ಅವ್ರಿಗೆ ತಲೆಯಲ್ಲೂ ಬ್ಲಡ್ ಕ್ಲಾಟ್ ಆಗಿದೆ. ಇಲ್ಲ, ಖಂಡಿತವಾಗಿ ಪೊಲೀಸರ ವೈಫಲ್ಯ ಅಲ್ಲ, ಆಡಳಿತ ವೈಫಲ್ಯ ಅಲ್ಲ. ಯಾಕಂದ್ರೆ ಇಲ್ಲಿನ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದ್ರೆ ಏಕಾಏಕಿ ಗುಂಪು ಸೇರಿಬಿಟ್ಟಿದ್ದಾರೆ. ಇವ್ರು ಹೋದಾಗ ಸುಮಾರು ಅಲ್ಲಿ ಒಂದು 200 ಜನ ಇದ್ಕೊಂಡು ಇವ್ರು 30 ಜನ ಮಾತ್ರ ಹೋದಾಗ 1000 ಜನ ಅಲ್ಲಿ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಅವರು ಮನೆಗಳ ಮೇಲೆ ಏನ್ ಕಲ್ಲು ಬರ್ತವೆ, ಮನೆಗಳ ಮೇಲೆ ಖಾರ ಪುಡಿ ಡಬ್ಬಗಳು ಇಟ್ಕೊಂಡು ಮಾಡಿರ್ತಾರೆ. ಯಾವ ರೀತಿ ಮಾಡಿರ್ತಾರೆ ಅಂದ್ರೆ ಪ್ರತ್ಯೇಕವಾಗಿ ಈಗ ಆಲ್ರೆಡಿ ಅವರು ಪ್ರೀ ಪ್ಲಾನ್ಡ್ ಸಂಚಲನ ಮಾಡಿದ್ದಾರೆ. ಅವರು ಇವ್ರು ಬಂದ್ರೆ ಹೊಡಿಬೇಕು, ಇವ್ರು ಬಂದ್ರೆ ಮರ್ಡರ್ ಮಾಡಬೇಕು, ಇವ್ರು ಬಂದ್ರೆ ಕೊಲೆ ಮಾಡ್ಬೇಕು ಅನ್ನುವಂತ ವಿಚಾರವನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿ ನಂದು. ಇಲ್ಲ ಇಲ್ಲ, ಖಂಡಿತವಾಗಿ ಇಲ್ಲ. ಯಾರು ಕೂಡ ಅಲ್ಲಿಗೆ ಹೋದಾಗ ಅಷ್ಟು ಜನ ಸರ್ ಅಲ್ಲಿ ಏನ್ ಹೇಳ್ತೀನಿ ನೋಡಿ, ಅಷ್ಟು ಜನ ಸೇರ್ತಾರಂತ ಹೇಳಿ ಯಾರು ಅನ್ಕೊಂಡಿಲ್ಲ. ಹಂಗ್ ಸೇರ್ತಾರಂತ ಹೇಳಿದ್ರೆ ನಾವು ಫಸ್ಟ್ ಆಗಿ ಪೊಲೀಸರಿಗೆ ನಾವೇ ಕಂಪ್ಲೇಂಟ್ ಕೊಡ್ತಾ ಇದ್ವಿ, ಪೊಲೀಸರನ್ನ ಅಲ್ಲಿ ಕಳಿಸ್ತಾ ಇದ್ವಿ. ಬ್ಯಾನರ್ ವಿಚಾರ ಅಲ್ಲ, ಬ್ಯಾನರ್ ಹೋಗಿ ತೆಗಿತಾರೆ, ಅಲ್ಲಿ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿ ಹೋಗಿದ್ದಾರೆ ಅಷ್ಟೇ. ಅವ್ರು ತಾವು ನಿನ್ನೆ ತಾವು ನೋಡಿಲ್ಲ, ತಾವು ನೋಡಿದ್ರಲ್ಲ ಮಾಧ್ಯಮದಲ್ಲಿ, ನಾನು ನೋಡಿದ್ದಲ್ಲ. ಕೆಳಗಡೆ ಎಲ್ಲ ರಕ್ತ, ಖಾರ ಪುಡಿ, ಕಲ್ಲುಗಳು. ಹೌದು, ಇಲ್ಲ ಅಷ್ಟೊಳಗೆ ಅವ್ರು ಏನ್ ಮಾಡಿದಾರೆ, ಮಧ್ಯಾಹ್ನ ಬೆಳಿಗ್ಗೆ ಗಲಾಟೆ ಆದ್ಮೇಲೆ ಬೆಳಿಗ್ಗೆ ಅಲ್ಲಿ ಮನೆ ಮುಂದೆ ಇದನ್ನ ಫ್ಲಕ್ಸ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಫಸ್ಟ್ ಜಗಳ ನಡೆದಿದೆ. ಅದಾದ್ಮೇಲೆ ಅಲ್ಲಿ ಫ್ಲಕ್ಸ್ ಅವತ್ತಿಲ್ಲ, ನಿನ್ನೆ ಇಲ್ಲ, ಕಳೆದ 4 ದಿನಗಳ ಹಿಂದೆ ಕೂಡ ಅಲ್ಲೇ ಇದೆ. ನಿನ್ನೆ ಏಕಾಏಕಿ ಮಾನ್ಯ ಜನಾರ್ದನ್ ರೆಡ್ಡಿ ಅವ್ರು ನೋಡಿದ ಮೇಲೆ ಅದನ್ನ ತೆಗಿಬೇಕಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಕಾರ್ಯಕರ್ತರು ಇಲ್ಲಿ ನಮ್ಮ ಲೋಕೇಶ್ ಅಂತ ಹೇಳಿ ನಮ್ಮ ನಗರಸಭೆ ಅಂದ್ರೆ ಸದಸ್ಯರಾಗಿ ಕಂಟೆಸ್ಟ್ ಮಾಡಿದ್ದವರು ಲೋಕೇಶ್ ಅವರು, ನವಂಬರ್ ಲೋಕೇಶ್ ಅವರು, ಅವ್ರಿಗೆ ಫೋನ್ ಮಾಡಿ ಬೆದರಿಸಿದ್ದಾರೆ. ಅವರು ಅವ್ರ ರೆಕಾರ್ಡು ಇದೆ ಅವ್ರಿಗೆ. ಅಭಿಮಾನಿಗಳು ಹಾಕೊಂಡಾಗ ಕೆಲವು ಸಂದರ್ಭದಲ್ಲಿ ಶಾಂತಿ ಇದ್ದಾಗ ಏನ್ ತೊಂದರೆ ಇಲ್ಲ. ಇವಾಗ ಯಾರೋ ಒಬ್ರು ಅಭಿಮಾನಿಗಳು ಹಾಕೊಂಡಾಗ ಬ್ಯಾಡ ಅನ್ನೋದು ಬರಲ್ಲ. ಮುಂದಿನ ದಿನಗಳಲ್ಲಿ ಮಾಡ್ಕೊಂತೀವಿ, ಎಲ್ಲದು ಎಲ್ಲ ಕಟ್ಟಿದ್ದಾರೆ. ಆಮೇಲೆ ಅಲ್ಲ ಮುಂದೆ ಅದಕ್ಕೊಂದು ಫಾರ್ಮೇಶನ್ ಮಾಡೋಣ ಅಂತ, ಯಾವ ರೀತಿ ಆಗ್ಬೇಕು ಅದು ನಾವು ಕಾರ್ಪೊರೇಷನ್ ಮೂಲಕ ನಾವು ಮಾಡ್ಕೊತೀವಿ. ನೋಡ್ರಿ, ಅದು ಬಿಟ್ಟು ಬೇರೆದು ಏನಾದ್ರು ಇಲ್ಲ, ನಾವು ಹೋಗಿ ಅಲ್ಲಿ ಸಾತ್ವನ ಹೇಳಿ ಬರ್ತೀವಿ. ನಾವೆಲ್ಲರೂ ಕೂಡ ಹೋಗಿ ಬರ್ತೀವಿ. ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ, ಅವ್ರಿಗೆ ಅಲ್ಲಿ ಹೋಗಿ ಬರ್ತಾರೆ. ಅಲ್ಲಿಗೆ ಖಂಡಿತವಾಗಿ ನಮ್ಮ ಕಾರ್ಯಕರ್ತ ಅವ್ರು ಯಾವುದೇ ಕಾರಣಕ್ಕೂ ನಡುಬೀದಿಯಲ್ಲಿ ಬಿಡೋದಂತ ಪ್ರಸಕ್ತಿ ಇಲ್ಲ. ಆದ್ರೆ ಮುಖ್ಯವಾಗಿ ಅವ್ರಿಗೆ ಏನಾಗಿದೆ, ರಾಜ್ಯದಲ್ಲಿ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದಿದ್ದಕ್ಕೆ ಇಷ್ಟು ಗಲಾಟೆ ಮಾಡ್ತಾ ಇದ್ದಾರೆ. ಅದು ಬಳ್ಳಾರಿಯಿಂದನೇ ಪ್ರಾರಂಭ ಮಾಡಿದ್ದಾರೆ, ಅವರು ಬಳ್ಳಾರಿಯಿಂದನೇ ಚಾಲು ಮಾಡ್ಕೊಂಡಿದ್ದಾರೆ.
ಇವತ್ತು ದಾರ್ಶನಿಕರು, ಇವತ್ತು ಮಹರ್ಷಿಗಳು, ಇವತ್ತು ಎಲ್ಲಾ ಕೋಮಿನವರಿಗೆ ಬೇಕಾದಂತ ವ್ಯಕ್ತಿ ಆಗಿದ್ದಾರೆ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಪರವಾಗಿ ಹೋಗ್ತಿದೆ ಅಂತೇಳಿ ಅವರಿಗೆ ಎಲ್ಲ ಒಂದು ಭಯಭೀತರಾಗಿ ಇಂಥ ಒಂದು ಕಾರಣಗಳನ್ನ ಇವತ್ತು ಮಾಡ್ತಾರೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಇವತ್ತು ಒಂದೇ ವೃತ್ತದಲ್ಲಿ ಎರಡು ಪುತ್ಥಳಿ ಅನಾವರಣ ಮಾಡೋದ್ರ ಮೂಲಕ ಇಲ್ಲೇ ಒಂದು ಕಡೆ ಎಸ್ಟಿ ಸಮುದಾಯದ ಇಲ್ಲ, ಅದನ್ನ ತಮ್ಗೆ ಹೇಳ್ತಿದ್ದೆ ಮಾಧ್ಯಮದವರಿಗೆ, ಈಗಾಗಲೇ ಕೂಡ ಇರುವಂತ ಪುತ್ಥಳಿ ಅದು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಇರುವಂತದ್ದಲ್ಲ, ಪ್ರೈವೇಟ್ ಜಾಗದಲ್ಲಿ ಅನಾವರಣ ಮಾಡಿದ್ದಾರೆ. ಆದ್ರೆ ಅಲ್ಲಿ SP ಸರ್ಕಲ್ ಅನ್ನುವಂತ SP ಹೆಸರು ಬೇಡ, ಅಲ್ಲಿ ವಾಲ್ಮೀಕಿಯ ವೃತ್ತ ಅಂತೇಳಿ ಈಗಾಗಲೇ ಕೂಡ ನಾವು ಅಜೆಂಡಾದಲ್ಲಿ ಇಟ್ಕೊಂಡು ಕಾರ್ಪೊರೇಷನ್ ಡಿಕ್ಲೇರ್ ಆಗಿದೆ. ಅದಕ್ಕೆ ಅಲ್ಲಿ ಆ ಖ್ಯಾತ ಇವರು ನಮ್ಮ ಅರುಣ್ ಯೋಗರಾಜ್ ಅವರು ಅಂದ್ರೆ ಶ್ರೀರಾಮನನ್ನ ಕೆತ್ತನೆ ಮಾಡುವಂತವ್ರ ಜೊತೆಗೆ ಕೆತ್ತನೆ ಮಾಡ್ಬೇಕಂತೇಳಿ ಶಾಸಕರು ಪಟ್ಟಿಡಿದು ಅವ್ರ ಹತ್ರ ಮಾಡಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇರುತ್ತೆ. ಎಲ್ಲಿ ಆಗಿದ್ದಿಲ್ಲ, ಅದನ್ನ ಮಾನ್ಯತೆಯಲ್ಲಿ ಪಡೆದಿದ್ದಿಲ್ಲ. ಅದನ್ನ ಒಂದು ಶೇಪ್ ಅಪ್ ಮಾಡ್ಕೊಂಡು, ಅಂದ್ರೆ ಒಂದು ದೊಡ್ಡದ ವಾಲ್ಮೀಕಿ ಸರ್ಕಲ್ ಅಂತ ಹೇಳ್ಬಿಟ್ರೆ ಅದಾಗೋದಿಲ್ಲ. ಅದಕ್ಕೊಂದು ಲೈಟಿಂಗ್ ಕೊಟ್ಟು ಒಂದು ಅನಾವರಣ ಮಾಡಿ ಒಂದು ಒಳ್ಳೆಯ ಪಾರ್ಕ್ ತರ ಮಾಡ್ಬೇಕಂತ ಹೇಳಿ ಒಂದು ಉದ್ದೇಶ ನಮ್ಮ ಶಾಸಕರಲ್ಲಿತ್ತು. ಅದನ್ನ ನೆರವೇರ್ಸಕ್ ಹೋದಾಗ ನನ್ನ ಮನೆ ಮುಂದೆ ಈ ರೀತಿ ಮಾಡ್ತಾರೆ ಅನ್ನುವಂತ ವಿಚಾರ ಅವ್ರಿಗೆ ಎಲ್ಲ ಒಂದ್ ಕಡೆ ನೋವಾಗಿದೆ ಅಂತ ಒಂದು ವಿಚಾರವನ್ನು ಹೇಳ್ತೀನಿ ನಾನು. ಅದು ಬಂದಿರ್ತಾರೆ. ಇಲ್ಲಿ ಯಾರೊಬ್ರು ನಿನ್ನೆ ನಿಮ್ಮಂತರ ಇನ್ನೊಬ್ರು ಹೇಳ್ತಾರೆ ಕನ್ನಡ ಕೊಡೋದಾಗಿದೆ ಇಷ್ಟೊಂದು ಆಗ್ತಿರ್ತಾರೆ. ಸಂಪೂರ್ಣವಾಗಿ ನಿನ್ನೆ ಪೊಲೀಸ್ ಬೇಕು ಆಡಳಿತ ಬೇಕು ಅದನ್ನ ಒಪ್ಪಲೇಬೇಕು. ಇಲ್ಲ, ಆ ರೀತಿಯಾದಂತಂದ್ರೆ ಏನಾಗಿದೆ, ಸಡನ್ ಆಗಿ ಆದಾಗ ಪ್ಲಾಂಟ್ ಇದ್ದವ್ರ ಬಗ್ಗೆ ನಮಗ್ ಗೊತ್ತಿಲ್ಲ. ವಾಲ್ಮೀಕಿಯ ಪುತ್ಥಳಿಯನ್ನ ಇಟ್ಕೊಂಡು ಅವ್ರು ಈ ರೀತಿ ಮಾಡ್ತಾರ ಅಂತ ಹೇಳಿ ನಮಗೆ ನಂಬಿಕೆ ಇಲ್ಲ. ಬಿಜೆಪಿ ಅವ್ರು ಎಷ್ಟು ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ದಾರೆ ನೋಡಿ. ಅಲ್ಲ, ಆಮೇಲೆ ಬಂದ್ರು ಅವ್ರು. ಇಲ್ಲ, ಬೆಳಿಗ್ಗೆ ಇದ್ರೆ ರಾತ್ರಿ ಆದಾಗ ಚೆನ್ನಾಗಿರಲ್ಲ ಅಂತ ಹೇಳಿದ್ರು ಮಾಡಿದ್ದಾರೆ. ಅದಕ್ಕೆ ಯಾವ ರೀತಿ ಯಾರು ಬೆಳಿಗ್ಗೆ ಮಾಡಿದ್ದಾರೆ, ಬೆಳಿಗ್ಗೆ ರಾತ್ರಿ ಮಾಡಿದ್ರು? ಇಲ್ಲ, ರಾತ್ರಿ ಮಾಡಿದ್ರು ಸರ್, 1:15 ಮಾಡಿದ್ರು. ಅಂದ್ರೆ 2 ಗಂಟೆ 1:30 ಟೈಮಲ್ಲಿ ಮಾಡಿದ್ದಾರೆ. ಅಷ್ಟೊಳಗೆ ಜನ ಎಲ್ಲ ಇದಾಗಿದ್ರು. ಆದ್ರೆ ಒಂದೇ ನಮ್ಮ ಬಳ್ಳಾರಿಯಲ್ಲಿ ಶಾಂತಿ ರೀತಿಯಾಗಿರುವಂತ ಶಾಂತಿಯನ್ನ ಕದಡುವಂತ ಒಂದು ಕೆಲಸ ಇವತ್ತು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅವ್ರಿಗೆ ಇಷ್ಟೇ, ಮಹರ್ಷಿ ವಾಲ್ಮೀಕಿಯ ಒಂದು ಏನು ಜನಾಂಗ ಕಾಂಗ್ರೆಸ್ ಪಕ್ಷದ ಪರವಾಗಿದೆ, ಅದನ್ನ ಯಾವ ರೀತಿಯಾಗಿ ನಾವು ಕೈವಸ ಮಾಡ್ಬೇಕಂತೇಳಿ ಅವರು ಅದನ್ನ ತಲೆಯಲ್ಲಿ ಇಟ್ಕೊಂಡು ಈ ರೀತಿಯಾದಂತ ಒಂದು ಗೂಬೆ ಕೂರಿಸುವಂತ ಒಂದು ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.